ನಮಸ್ಕಾರ ಸ್ನೇಹಿತರೆ, ಇದು 60 ಕಂಬದ ಗುಡಿ. ಇದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿದೆ. ದೇವಸ್ಥಾನ 1909 ವರ್ಷಗಳ ಹಿಂದೆ ಸ್ಥಾಪಿಸಿದ ದೇವಸ್ಥಾನವಾಗಿದೆ ಸ್ನೇಹಿತರೆ. ವಿಶ್ವವಿದ್ಯಾಲಯವಾಗಿದ್ದು ಇದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು ಸ್ನೇಹಿತರೆ. ಕಲೆ ಸಾಹಿತ್ಯಕ್ಕೆ ಪ್ರಖ್ಯಾತವಾಗಿದ್ದ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ರಾಜರು ಆಳಿದ ವಂಶವಾಗಿದೆ. ಚಾಳುಕ್ಯರು ಲೇಖವಿದೆ ಸ್ನೇಹಿತರೆ. ಈ ಕಂಬದ ಮೇಲೆ ಹಳೆಯ ಒಂದು ಪುರಾತ್ಮಕ ಕಲೆಗಳು, ಅದರಲ್ಲಿ ಒಂದು ಕೆತ್ತನೆಯ ಒಂದು ವಿಗ್ರಹಗಳು ಕಂಡುಬರುತ್ತವೆ ಸ್ನೇಹಿತರೆ. ಇಲ್ಲಿನ ವಿಶೇಷವೇನೆಂದರೆ, ಒಂದು ಶಾಲೆಯ ಶಿಕ್ಷಕರು ಒಬ್ಬರು ಮಕ್ಕಳನ್ನು 62 ಮಕ್ಕಳನ್ನು ಇಲ್ಲಿಯ ದೇವಸ್ಥಾನಕ್ಕೆ ಕರೆತಂದು ಅವರಿಗೆ ಎಣಿಸುವ ಮೂಲಕ ಒಂದು ತನಿಖೆ ಮಾಡಿದರು ಸ್ನೇಹಿತರೆ. ಆಗ ಅಲ್ಲಿಯ ಒಂದು ವಿಸ್ಮಯಕಾರಿಯ 60 ಕಂಬಗಳು ಅಂದರೆ 62 ಬರುತ್ತೆ. 60 ಆದ ಮೇಲೆ 59 ಬರುತ್ತೆ. ಹಾಗೆ ಒಂದು ಶಿಕ್ಷಕರನ್ನು ಒಂದು ಬೆಚ್ಚ ಬೀಳಿಸುವ ಭಯಾನಕ ರೀತಿಯ ವಿಸ್ಮಯಗಳು ನಡೆದವು ಸ್ನೇಹಿತರೆ. ಆದರೆ ಅಲ್ಲಿಯ ಶಿಕ್ಷಕರು ಕೂಡ ಗಾಬರಿಯಾಗಿ ಇದರ ಬಗ್ಗೆ ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ರೀ. ನಮಸ್ಕಾರ. ಇದು ಎಷ್ಟು ವರ್ಷದಿಂದ ಆದ್ರಿ? 60 ಕಂಬ. ಇದು 1900 ವರ್ಷದ ಗುಡಿ ಅಂತಾರೆ ನೋಡ್ರಿ. ಆಗಿನ ಕಾಲದ ಇದು ರಾಷ್ಟ್ರಕೂಟರು ಕಟ್ಟಿತ್ತು ಅಂತಾರೆ. ಇದು ನಾಗಾವಿ ವಿಶ್ವವಿದ್ಯಾಲಯ ಅಂತಾರೆ. ರಾಷ್ಟ್ರಕೂಟರು ಕೈನಾಗಿದ್ದು ಅಂತಾರೆ. ಮತ್ತು 60 ಕಂಬ ಎಣಿಸಿದ್ರೆ ಹೆಚ್ಚು ಕಮ್ಮಿ ಆಗ್ತಾವೆ. ಆಗಿನ ಕಾಲಕ್ಕೆ ಆಗಿದ್ದು ಒಂದೇ ಗದ್ದೆ ಮೇಲೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಗರ್ಭಗುಡಿನ ವ್ಯತ್ಯಾಸ. ಇದು ಖರೇನ 60 ಕಂಬ ಎಣಿಸಿದ್ರೆ ಒಂದೊಂದು ಕಡಿಮೆ ಆಗ್ತದೆ. ಮತ್ತೆ ಕಂಬಕ್ಕೊಂದು ಹುಡುಗರು ನಿಂದ್ರಿಸಿದ್ರ ಆ ಥರ ಆಗ್ಯದ ಅಂತ ಅಂತಾರೆ. ನಾವು ಮಾಡ್ಲಕತ್ತೀವಿ 16 ವರ್ಷ ಆಯಿತು. ಕತ್ತಲು ಕಾಳ ಆಯ್ತು ಗುಡಿ ಪೂಜೆ ಮಾಡ್ಲಕತ್ತೀವಿ. ಈಗ ಹಾಗೆ ನಡೆದದ. ಆದ್ರೆ ಅನುಕೂಲ ಇಲ್ಲ ಇಷ್ಟೇ. ದೇವಸ್ಥಾನಕ್ಕೆ ಇಲ್ಲಿ ಕತ್ಲೆ ಆಯ್ತು, ಬೆಳಕು ಮಾಡಬೇಕು, ಇಲ್ಲಿ ನೀರಿಲ್ಲ, ನೀರು ಮಾಡಬೇಕು ಅಂತ ಭಕ್ತರು ಬರ್ತಾರ. ಇದ್ರಕ್ಕೆ ಅವ್ರಿಗೊಂದು ಸ್ವಲ್ಪ ಏನಾದ್ರು ಒಂಚೂರು ಕೂಡ್ಲಿಕ್ಕೆ ಎಷ್ಟು ನೀರು ಅದ್ರ ಮಾಡ್ಬೇಕಂತ ಜನ ಅನ್ಕೊಂಡ್ರು ಅಷ್ಟೇ. ನೋಡ್ತಾರ ಹೋಗ್ತಾರ, ಬರೀ ನೋಡ್ತಾರ ಹೋಗ್ತಾರ. ಆದ್ರೆ ಸ್ವಲ್ಪ ಬೋರಿಂಗ್ ಅದು ಏನಾರ ಹಾಕಿ ಸ್ವಲ್ಪ ಅನುಕೂಲ ಮಾಡಿದ್ರೆ ಗುಣ ಅಂತ. ನಾವು ಹೊತ್ತು ನೀರು ಹಾಕಿ ಎಲ್ಲ ಗಿಡಗಳು ನಾವು ಭಕ್ತಿಲಿಂದ ನಾವು ಮಾಡ್ಕೋತೇ ಹೊಂಟೀವಿ. ನಮ್ಗೇನು ಎಲ್ಲ ಅಪ್ಪೋದ ದಯನಿಂದ ಎಲ್ಲ ಚೆಂದಾಗ್ಲಿ, ಮಕ್ಕಳು ಮರುಗಳಿಗೆಲ್ಲ ಬರ್ತೀರಿ ಒಳ್ಳೇದಾಗಲಿ. ಇದೆಲ್ಲ ಕಸ ನಾವು ಭಾಳ ಲಾಸ್ ಮಾಡಿದ್ರಿ ಇದು ಗುಡಿಗೆ. ಇದು ಈ ಥರ ಮಾಡ್ಬಿಡೋದು. ಇಂಥ ದೊಡ್ಡ ದೇವಸ್ಥಾನದ ಅಂತ ಕಸ ಹುಡುಗಿ ಇಷ್ಟು ತೀರ್ಥ ನೀರು ಹಾಕಿ 5 ಹೂವು ಏರಿಸಿ ಪೂಜೆ ಮಾಡ್ಲಕತ್ತೀವಿ ನೋಡ್ರಿ. ನಮ್ಮ ಕಡೆ ತಿಳಿದಷ್ಟು. ಈಗ ಮುಂದೆ ಎಲ್ಲ ಸರ್ಕಾರಕ್ಕೆ ಏನು ತಿಳಿತದ ಅದು ಮಾಡಲ್ರಕ್ಕ. ನಮಗಂತೂ ಏನಾದ್ರೂ ಸರ್ಕಾರ ನಮಗೇನು ಸಹಾಯ ಮಾಡಿಲ್ಲ. ನಾವೇನು 5 ರೂಪಾಯಿ ಆಯ್ತು ಸರ್ಕಾರದ ನಾವೇನು ತೊಗೊಂಡಿಲ್ಲ. ನಾನು ಭಕ್ತಿಯಿಂದ ನಾ ಮಾಡಕತ್ತೀನಿ. ಅಪ್ಪ ಎಲ್ಲ ಚಂದ ಇಟ್ಟಾರ. ಮುಂದೆ ಭಕ್ತರಿಗೂ ಒಳ್ಳೇದಾಗಲಿ ಅಂತ ನಡ್ಕೊಂಡು ಹೋಗ್ಲಿಕತ್ತೀನಿ. ಜ್ಯೋತಿ ಬೆಳಕಿಗೆ ಕುಂತೀವಿ. ಅದೊಂದು ಜ್ಯೋತಿ ಮುಡಿಸ್ತೀನಿ. ಎಲ್ಲ ಜಗನ್ ಜ್ಯೋತಿ ಪರಂಪರೆ ಪರಮಾತ್ಮಂದು ಎಲ್ಲ ಕಡೆ ಆಶೀರ್ವಾದ ಅವ್ರದ್ದು ಇರಲಿ ಅಷ್ಟು. ಹಾಂ, ಎಲ್ಲರಿಗೆ ಅವ್ರು ನೋಡ್ಕೊಂಡು ಹೋದ್ರೆ ಎಲ್ಲ ಜಗತ್ತೆ ಮನ್ಸಪ್ಪಲ್ಲಿ ಮಾಡ್ಲಕತ್ತೀನಿ ನೋಡ್ರಿ. ಇಷ್ಟೇ. ಎಷ್ಟೊಂದು ಭಯಮ್ಮ ಇಷ್ಟ ಬಿಡಿಯಾಗಿ ಹ್ಯಾಂಗೆ ಕೊಡ್ತೀನಿ, ಹ್ಯಾಂಗೆ ಮಾಡ್ತೀನಿ ಅಂತಿದ್ದರು. ಆದ್ರೆ ನಮಗೆ ಕಷ್ಟ ಎಲ್ಲ ಬಯಲು ಮಾಡೋನು ಅವನೇ ಅಲ್ಲ. ಅದಕ್ಕೆ ಪರಮಾತ್ಮ ಅಂದ್ರೆ ಮಾಡಿದ್ರೆ ಏನು ಅಂಜಿಕಿಲ್ಲ ಅಂತ ಹಾಗೆ ಮಾಡ್ಬೋದು ಅಂತೀವಿ ನೋಡೋಣ. ದಯ ಅವ್ರದ್ದು ಅಷ್ಟೇ. ಆತನ ಮೇಲೆ ವಿಶ್ವಾಸ. ಅದಕ್ಕೆ ಯಾವುದೇ ಖರೆ ಆಗಲಿ ಸುಳ್ಳಾಗಲಿ ಅದನ್ನ ಪರಿಹಾರ
ಮನುಷ್ಯರೇನ್ರಿ ಒಂದ್ ತಾಸ್ತಿ ಆಕಿ ತಿನ್ಸಿರ ಆಕಿನ ಕರೆ ಅಂತಾರೆ ಈಕಿ ಅವ್ರು ಅನ್ನಲ್ಲ. ನ್ಯಾಯನೇ ಮಾಡ್ತಾರ, ಅನ್ಯಾಯನೇ ಮಾಡ್ತಾರ. ಎಷ್ಟು ತಡ ಆದ್ರೂ ಪರವಾಗಿಲ್ಲ, ನ್ಯಾಯನೇ ನಿಂದಿರ್ಸ್ತಾರ, ಕನ್ನಯನೇ ನಿಂದಿರ್ತದ. ಇದು ದೇವಸ್ಥಾನ ಇದು ಏನು ಬೆಂಕಿ ಮಳೆ ಯಾವಾಗ ಆಯ್ತು ರೀ ಇದು? ನಾಗಾವಿ 600 ವರ್ಷದಿಂದ ಬೆಂಕಿ ಮಳೆ ಆಗಿದ್ದು ಅಂತಾರೆ. ಹೌದು ರೀ, ಎಲ್ಲ ಊರೆಲ್ಲ ಇದು ನಾಗಾವಿ ಅಂತ ಊರಿದು. ನಾಗಾವಿದಾಗ ಊರಿನೊಳಗೆ ಬೆಂಕಿ ಮಳೆ ಇದು ಚಿತ್ತಾಪುರ ತಾಲೂಕು ಗುಲ್ಬರ್ಗ ಡಿಸ್ಟಿಕ್ ಅಲ್ರಿ? ಹೌದು. ಹಾಂ, ಇದು ನಾಗಾವಿ ಊರಿನೊಳಗೆ ಬೆಂಕಿ ಮಳೆ ಬಂದು ಅವಾಗ ಬಂದಿತ್ತು ರೀ, ಭಾಳ ವರ್ಷದಿಂದ. ನಾಗಾವಿ ಊರೊಳಗೆ ಬೆಂಕಿ ಮಳೆ ಬಂದು ಬಸ್ ಮಾತ್ರ ಇದು ನಾಗಾವಿ ಅಗಸಿನಿ ಮೊದಲು ಮಾಡಿ ಏನೂ ಆಗಿಲ್ಲ. ದೇವತ್ರ ಗುಡಿ ಮಾತ್ರ ಹಂಗೆ ಅವ, ಊರು ಅಷ್ಟೇ ಭಸ್ಮ ಆಗ್ಯದ. ಆ ಕಾಲಕ್ಕೆ ಏನು ಗೊತ್ತಾಗಿಲ್ಲ ಏನಾಗ್ಯದ, ಏನು ಯಾಕಾಗ್ಯದ ಗೊತ್ತಿಲ್ಲ ನಮಗೆ. ಆದ್ರೆ ಇಲ್ಲಿ ಇನ್ನೂ ಒಂದ್ರಿ ಕೋಳಿ ಕೂಗಿದ್ರೆ ಇದು ಆತದ ಅಂತಾರ, ಅದು ಏನ್ರಿ? ಅದು ಬಾವಿ ಆದ ಕೊಡೆಕಲ್ ಬಸವಣ್ಣಪ್ಪ ಬರದಿಲ್ಲ. ಇಲ್ಲ, ಇಲ್ಲಿ ಹೇಳ್ತಾರ್ರಿ ಕೋಳಿ ಅದು ಒಂದು ಬಾವಿ ಆದಂತ ಇಲ್ಲಿ ಚಿತ್ತಾಪುರ ಆಗಲ್ಲ. ಹೌದು ಅಂತಾರ, ನಂದಿಮಾಯ ಅದ. ಅದು ಒಂದು ಕೋಳಿ ಕೂಗಿದ್ರೆ ಇದು ಎಲ್ಲ ಇದು ಆತದ ಅದು ಆತದ ಅಂತಂತಾರ, ಭೂಕಂಪ ಆತದ, ಎಲ್ಲ ಪ್ರಳಯ ಆತದ. ಅವರು ಬರೆದಿಟ್ಟಿದ್ದು ಕೊಡೆಕಲ್ ಬಸವಣ್ಣಪ್ಪ ಏನಂತ ಕಲ್ಲು ಕೋಳಿ ಕೂಗ್ಬೇಕು, ಅಣ್ಣ ಮಲ್ಲಾಜ ಕೊಡ್ಬೇಕು ಅಂತ ಏನೋ ಬರ್ದಾರಂತ. ಆದ್ರೆ ನಮಗೂ ಪೂರ ಗೊತ್ತಿಲ್ಲ ಅದು ಹೇಳಕ್ಕಾಗ್ತದ. ಅದು ಎಷ್ಟು ನಮಗೆ ಬೆಂಕಿ ಮಳೆ ಬಂದಿದ್ದು ಮಾತ್ರ ಗೊತ್ತು. ಇದು ಕರೆಕ್ಟ್ ಅಲ್ಲಿ ಹೋಗಿ ನೋಡಿದ್ರು ಎಕ್ಸಾಕ್ಟ್ ಕಾಣ್ತದೆ ಅದು ಕಣ್ಣಿಗೆ. ಅದು ಕಣ್ಣಿಗೆ ಕಂಡಿದ್ದು ಅಷ್ಟೇ ನಮಗೆ ಗೊತ್ತು. ನಾವಂದ್ರೆ ಅವರು ಓದಿದ ಪ್ರಕಾರ ಅದು ಹೇಳ್ತಾರೆ, ನಾವು ಕಣ್ಣಿಗೆ ಕಂಡಿದ್ದು ಅಷ್ಟೇ ಹೇಳ್ಬೇಕಲ್ಲ. ಆಯ್ತು ರೀ, ಆಯ್ತು ರೀ, ಒಳ್ಳೆಯದು. ನಮಸ್ಕಾರ.